ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಮಹಾದೇವನು ಅರ್ಜುನನಿಗೆ ಅವನಿಂದ ತಾನು ಕಿತ್ತುಕೊಂಡಿದ್ದ ಗಾಂಡೀವ ಮೊದಲಾದವನ್ನು ಹಿಂತಿರುಗಿ ಕೊಟ್ಟು ಪಾಶುಪತಾಸ್ತ್ರವನ್ನು ಕೊಟ್ಟುದು ಎಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಈಶ್ವರನು ಹೇಳುತ್ತಾನೆ, ಅರ್ಜುನ, ನೀನು ಹಿಂದಿನ ಜನ್ಮದಲ್ಲಿ ನಾರಾಯಣನೊಡಗೂಡಿದ ನರನಾಗಿ ಬದರಿಕಾಶ್ರಮದಲ್ಲಿ 100 ವರ್ಷಗಳ ತಪಸ್ಸನ್ನು ಮಾಡಿದೆ. ಪುರುಷೋತ್ತಮನಾದ ಆ ವಿಷ್ಣುವು ನೀನು ಸಮಾನ ಶಕ್ತಿಯುಳ್ಳವರು. ಪುರುಷ ಶ್ರೇಷ್ಠರಾದ ನಿಮ್ಮ ಶಕ್ತಿಯಿಂದಲೇ ಜಗತ್ತು ಧರಿಸಲ್ಪಡುವುದು. ಇಂದ್ರನಿಗೆ ದೇವರಾಜ್ಯಾಭಿಷೇಕ ಮಾಡುವ ಸಂದರ್ಭದಲ್ಲಿ ಮೇಘ ಧ್ವನಿಯುಳ್ಳ ಯಾವ ಬಿಲ್ಲನ್ನೆತ್ತಿ ನೀನು ಕೃಷ್ಣನು ಅಸುರರನ್ನು ಕೊಂದಿರು, ಆ ನಿನ್ನ ಗಾಂಧೀವವನ್ನು ನಾನೇ ಮಾಯೆಯಿಂದ ತೆಗೆದುಕೊಂಡೆನು. ನಿನ್ನ ಕೈಗಳಿಗೆ ಮಾತ್ರ ಧಾರಣ ಯೋಗ್ಯವಾದ ಈ ಗಾಂಧೀವವು ಇದನ್ನು ಗ್ರಹಿಸು. ಈ ನಿನ್ನ ಅಕ್ಷಯ ತೂಣಿರಗಳು ಇನ್ನು ಮೇಲೆ ಎಂದೆಂದಿಗೂ ಕ್ಷೀಣಿಸಲಾರವು. ನಿನ್ನ ಶರೀರವು ಶರಬಾಧೆಗೆ ಈಡಾಗದು. ನಾನು ನಿನ್ನಲ್ಲಿ ಪ್ರೀತಿಗೊಂಡಿರುವೆನು. ನೀನು ನಿಜವಾದ ಪರಾಕ್ರಮಶಾಲಿ. ನೀನು ಅಪೇಕ್ಷಿಸಿದ ವರವನ್ನೆಲ್ಲ ಕೊಡುವೆನು. ಹೇಳು ಪಾರ್ಥ, ಮನುಷ್ಯ ಲೋಕದಲ್ಲಿಯಾಗಲಿ ದೇವಲೋಕದಲ್ಲಿಯಾಗಲಿ ನಿನಗೆ ಸಮಾನನಾದ ಶೂರನು ಬೇರೊಬ್ಬನೂ ಇಲ್ಲ. ಕ್ಷತ್ರಿಯ ಜಾತಿಗೆ ನೀನು ಪ್ರಧಾನನು ಎಂದನು. ಆಗ ಅರ್ಜುನನು, ಓ ವೃಷಭಧ್ವಜ, ಪ್ರಭು ಮಹಾದೇವ, ನನಗೆ ನೀನು ಪ್ರೀತಿಯಿಂದ ವರವನ್ನು ಅನುಗ್ರಹಿಸುವುದಾದರೆ ಭಯಂಕರ ಪರಾಕ್ರಮವುಳ್ಳ ಬ್ರಹ್ಮ ಶಿರಸ್ಸೆಂದು ಪ್ರಸಿದ್ಧವಾದ ಪಾಶುಪತಾಸ್ತ್ರವನ್ನು ದಯಪಾಲಿಸು. ಅದು ಅಸಾಧಾರಣವಾದುದು. ಭಯಂಕರ ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲವನ್ನು ನಾಶ ಮಾಡುವುದು ಅದೇ. ಯುದ್ಧದಲ್ಲಿ ದಾನವ, ರಾಕ್ಷಸ, ಪಿಶಾಚ, ಗಂಧರ್ವ, ಪನ್ನಗರೆಲ್ಲರನ್ನೂ ಜಯಿಸಬಲ್ಲದು. ಯಾವುದನ್ನು ಮಂತ್ರಿಸಿ ಪ್ರಯೋಗಿಸಿದರೆ ಅದರಿಂದ ಸಾವಿರಾರು ಶೂಲಗಳು, ಭಯಂಕರಾಕಾರವುಳ್ಳ ಗದೆಗಳು, ಸರ್ಪಾಕಾರದ ಅಸ್ತ್ರಗಳು ಹೊರಡುವವು. ಭೀಷ್ಮ, ದ್ರೋಣ, ಕೃಪರನ್ನು, ಕ್ರೂರ ಭಾಷೆಯಾದ ಕರ್ಣನನ್ನು ಎದುರಿಸಿ ಯುದ್ಧ ಮಾಡಬಲ್ಲ ಅಸ್ತ್ರವು ಅದೊಂದೇ. ಪರಮಶಿವ, ಅದನ್ನು ನನಗೆ ಕೊಡಬೇಕು. ಓ ಭೃಗುನೇತ್ರಹರ, ನಿನ್ನ ಅನುಗ್ರಹದಿಂದಲೇ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಬಲ್ಲವನಾಗುವೆನು. ಇದೇ ನನ್ನ ಮೊದಲನೆಯ ಪ್ರಾರ್ಥನೆ ಎಂದನು. ಅದಕ್ಕೆ ಶಂಕರನು, ಪಾಂಡುಕುಮಾರ, ಆಗಲಿ, ಆ ಪಾಶುಪತಾಸ್ತ್ರವನ್ನೇ ನಿನಗೆ ಕೊಡುವೆನು. ಈ ಅಸ್ತ್ರವನ್ನು ಧರಿಸುವುದಕ್ಕೂ ಪ್ರಯೋಗಿಸುವುದಕ್ಕೂ ಉಪಸಂಹರಿಸುವುದಕ್ಕೂ ನೀನೇ ಶಕ್ತನು. ಮಹೇಂದ್ರನು ಅದನ್ನರಿಯನು, ಯಮನು ಅರಿಯನು, ಕುಬೇರನಿಗೂ ತಿಳಿಯದು, ವರುಣ ವಾಯುಗಳು ಅದನ್ನು ಅರಿಯರು. ಇನ್ನು ಮನುಷ್ಯರು ಹೇಗೆ ತಿಳಿಯಬಲ್ಲರು? ಪಾರ್ಥ, ಆದರೆ ನೀನು ಯುದ್ಧದಲ್ಲಿ ಆತುರಪಟ್ಟು ಅದನ್ನು ಪ್ರಯೋಗಿಸಬಾರದು. ಅಲ್ಪ ಬಲವುಳ್ಳವರ ಮೇಲೆ ಅದನ್ನು ಪ್ರಯೋಗಿಸಿದರೆ ಸಕಲ ಲೋಕಗಳನ್ನು ಭಸ್ಮೀಭೂತವಾಗಿ ಮಾಡುವುದು. ಚರಾಚರವಾದ ತ್ರಿಲೋಕಗಳಲ್ಲಿಯೂ ಇದರಿಂದ ತಪ್ಪಿ ಬದುಕಿ ಬರುವವನು ಒಬ್ಬನಾದರೂ ಇಲ್ಲ. ಇದನ್ನು ಕೈಯಲ್ಲಿ ಹಿಡಿದಾಗ ಬಾಣ ಪ್ರಯೋಗದಿಂದ ಮಾತ್ರವಲ್ಲದೆ ಮನಸ್ಸಿನಿಂದಲೂ, ಕಣ್ಣಿನಿಂದಲೂ, ವಾಕ್ಯನಿಂದಲೂ ಶತ್ರುವನ್ನು ಕೊಲ್ಲಬಹುದು ಎಂದನು. ಅರ್ಜುನನು ಒಡನೆಯೇ ಹೋಗಿ ಶುದ್ಧಾಚಮನ ಮಾಡಿ ಏಕಾಗ್ರತೆಯಿಂದ ಪರಮಶಿವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಉಪದೇಶಿಸು ಎಂದು ಪ್ರಾರ್ಥಿಸಿದನು. ಆಮೇಲೆ ಶಿವನು ಪ್ರತ್ಯಕ್ಷ ಯಮನಂತಿರುವ ಆ ಅಸ್ತ್ರದ ಪ್ರಯೋಗೋಪಸಂಹಾರ ರಹಸ್ಯಗಳನ್ನೆಲ್ಲ ಅರ್ಜುನನಿಗೆ ಕಲಿಸಿದನು. ಆ ಅಸ್ತ್ರವು ತ್ರಿನೇತ್ರನಾದ ಈಶ್ವರನಲ್ಲಿ ಸೇರಿದ್ದಂತೆಯೇ ಅರ್ಜುನನಲ್ಲಿ ಬಂದು ಸೇರಿತು. ಅರ್ಜುನನು ಪ್ರೀತಿಯಿಂದ ಅದನ್ನು ಪರಿಗ್ರಹಿಸಿದನು. ಆಗ ಸಮುದ್ರ, ವನ ಪರ್ವತಾದಿಗಳೊಡನೆಯೂ ಗ್ರಾಮ ನಗರಗಳೊಡನೆಯೂ ಕೂಡಿದ ಭೂಮಿಯೇ ನಡುಗಿದಂತಾಯಿತು. ಆ ಅಸ್ತ್ರವನ್ನು ಪಡೆದ ಮುಹೂರ್ತದಲ್ಲಿ 100 ಭೇರಿಗಳು ಮೊಳಗಿದವು, ಉತ್ಪಾತಗಳು ಉಂಟಾದವು. ತೇಜಸ್ವಿಯಾದ ಪಾರ್ಥನ ಪಕ್ಕದಲ್ಲಿ ಆಗ ಸಶರೀರವಾಗಿಯೇ ಬಂದು ನಿಂತಿದ್ದ ಭಯಂಕರ ತೇಜಸ್ಸುಳ್ಳ ಅಸ್ತ್ರವನ್ನು ದೇವತೆಗಳು, ಅಸುರರು ನೋಡಿದರು. ಪರಮಶಿವನು ಅರ್ಜುನನ ದೇಹವನ್ನು ಮುಟ್ಟಲು ಮಹಾಜ್ಞಾನಿಯಾದ ಅರ್ಜುನನ ಬಾಧೆಗಳೆಲ್ಲವೂ ನೀಗಿದವು. ಆಗ ತ್ರಿನೇತ್ರನು ಅರ್ಜುನನನ್ನು ಕುರಿತು, ಇನ್ನು ಸ್ವರ್ಗಕ್ಕೆ ನಡೆ ಎಂದು ಅನುಮತಿ ಕೊಟ್ಟನು. ಅರ್ಜುನನು ತಲೆಬಾಗಿ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ ಪರಮಶಿವನನ್ನು ನೋಡುತ್ತಿದ್ದನು. ಸರ್ವಜ್ಞನು ಉಮಾಪತಿಯೂ ಆದ ಪರಮಶಿವನು
ಅಸುರರನ್ನು ಪಿಶಾಚಿಗಳನ್ನು ನಾಶ ಮಾಡತಕ್ಕ ಗಾಂಧೀವವೆಂಬ ಬಿಲ್ಲನ್ನು ಪುರುಷ ಶ್ರೇಷ್ಠನಾದ ಅರ್ಜುನನ ಕೈಗೆ ಕೊಟ್ಟು ಪಾರ್ವತಿಯೊಡಗೂಡಿ ಋಷಿಗಳಿಗೆ ನಿವಾಸ ಸ್ಥಳವಾದ ಆ ಮಹಾಪರ್ವತವನ್ನು ಬಿಟ್ಟು ಅರ್ಜುನನು ನೋಡುತ್ತಿರುವಂತೆಯೇ ಆಕಾಶದ ಕಡೆಗೆ ಹೋದನು. ಇದು 40ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.